ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇದು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಚನ್ನಪಟ್ಟಣದಲ್ಲಿರೋ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಕಬ್ಬಾಳಿಗೆ ಹೋಗೋ ರೂಟಲ್ಲಿ ಮಧ್ಯದಲ್ಲಿ ಸಿಗುತ್ತೆ ದೇವಸ್ಥಾನ, ಮಾದೇಶ್ವರನ ದೇವಸ್ಥಾನ ಅಂತ. ಇದು ದೇವಸ್ಥಾನದ ಎಂಟ್ರೆನ್ಸು, ಇದೇ ದೇವಸ್ಥಾನ ಗರ್ಭಗುಡಿ ನೋಡಿ. ದೇವಸ್ಥಾನ ಪಕ್ಕದಲ್ಲಿರೋ ಗಣೇಶನ ದೇವ್ರಿಗೆ ಕೈ ಮುಗ್ದು ನಂತರ ಮಾದೇಶ್ವರನ ದೇವಸ್ಥಾನಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಇದು ಗರ್ಭಗುಡಿ. ಹೋಗಿ ದೇವ್ರಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಕೇಳ್ಕೊಂಡು 15 ನಿಮಿಷ ಹೊರಗಡೆ ಕೂತಿದ್ದೆ. ಅಲ್ಲೇ ಗರ್ಭಗುಡಿ ಒಳಗಡೆ ಕೂತಿದ್ದು 15 ನಿಮಿಷ ಆದಮೇಲೆ ಮನೆಗೆ ಹೊರಟು. ಇದು ಕಬ್ಬಾಳಿಗೆ ಹೋಗೋ ರೂಟು, ಇದೇ ಮಧ್ಯದಲ್ಲಿ ಬರೋದು. ಇದು ಮುಹೂರ್ತ ಮಧ್ಯದಲ್ಲಿ ಪಾಠ ಮಾಡ್ಕೊಂಡು ಅದಾದ ನಂತರ ಮನೇಲಿ ಸಂಜೆ ಗಂಟೆ ಅಡುಗೆಲ್ಲ ಮಾಡ್ಕೊಂಡು ಊಟ ಕೊಡ್ಕೊಂಡು ನಮ್ಮ ತಾಯಿ ಮನೆಗೆ ಹೋಗ್ತಿದ್ದೀವಿ. ರಾಮನಗರಕ್ಕೆ ಚಾಮುಂಡೇಶ್ವರಿ ಕರ್ಕೊಂಡು ಹೀಗೆ ನೈಟ್ ಹೋಗ್ತಾ ಇದ್ದೀವಿ. ಇದು ಮಾರ್ನಿಂಗು ಬಳೆ ಹಾಕ್ಸ್ಕೊತಾ ಇದ್ರು ಎಲ್ಲರೂ. ಬಳೆ ಹಾಕಿಸ್ಕೊತಿದ್ದಾಗೇನೆ ಶ್ರೀ ಬೆನ್ನಿ ಮಹಾಕಾಳಿ ಅಮ್ಮನವರ ಬಿಡಿ ನೀರಿನ ಕರಗ ಬಂದುಬಿಟ್ಟು, ಸೊ ಎಲ್ಲ ಅರ್ಧಕ್ಕೆ ಬಂದು ದೇವ್ರ ನೋಡೋಕ್ಕೋಸ್ಕರ ಬಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನೈಟು ಬೆಳಗ್ಗೆ ಕರ್ಗ ಬರುತ್ತೆ ಅಂತ ಹೂವು ಬಿಡಿಸ್ತಾ ಇದ್ದೋ ಕೂತ್ಕೊಂಡು. ಇದು ನಮ್ಮ ಫ್ರೆಂಡ್ಸ್ ಸರ್ಕಲ್ಲು. ಈ ಥರನೇ ನಾವು ಇಲ್ಲಿಗೆ ಬಂದರೆ ರಾಮನಗರದಲ್ಲಿ ಹಿಂಗೆ ಜೊತೆ ಈ ರೀತಿ ಎಲ್ಲ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಹಬ್ಬದ ಟೈಮಲ್ಲಿ ಹೂವು ಬಿಡಿಸ್ಕೊ ಕೂತಿದ್ದೋ. ಆನಂತರ ಮಧ್ಯದಲ್ಲಿ ಈಗ ಚಾಮುಂಡೇಶ್ವರಿ ಅಮ್ಮನವರು ಸಹ ಬಂದ್ಬಿಟ್ರು. ಅವ್ರು ಕರ್ಗ ನೋಡೋಕ್ಕೆ ಅಂತಲೇ ಅರ್ಧಕ್ಕೆ ನಿಲ್ಲಿಸಿ ಎಲ್ಲರೂ ಕರ್ಗ ನೋಡೋಕ್ಕೆ ಬಂದಿದ್ದೀವಿ. ಇದೆಲ್ಲ ಆದ ನಂತರ ಹೂವು ಬಿಡಿಸ್ಬಿಟ್ಟು ಬಂದು ತಿರ್ಗಾ ಶ್ರೀ ಬಿಸಿಲು ಬರೋದರ ಕರ್ಗ ಬಿಟ್ಟು
ಕರ್ಗ ಎಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡಿತ್ತು. ಸುಮಾರು ಒಂದು ಗಂಟೆ ಆಗಿತ್ತು. ಈಗ ಬೆಳಗ್ಗೆ ಎದ್ದು ಮಾರ್ನಿಂಗ್ ಹೂವು ಎಲ್ಲ ಹಾಕಿ ಬಿಡಿಸಿದ್ವಲ್ಲ ರಾತ್ರಿ, ಅದೆಲ್ಲ ಹಾಕಿ ರೆಡಿ ಮಾಡಿದರು. ಈಗ ಪೂಜೆ ಮಾಡಿಸೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಕರ್ಗನೂ ಸಹ ಬಂತು. ಈಗ ಪೂಜೆ ಆರತಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮುಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪಾಪುಗೆ ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡು ದೇವ್ರ ಹತ್ರ ಕೊಟ್ಟು ಇದೆಲ್ಲ ಆದ ನಂತರ ಕೊಂಡ ತೊಳೆಯೋಕೆ ಹೋಗುತ್ತೆ ದೇವರು. ವಿಡಿಯೋಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.